ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಂದಿಷ್ಟು ಜನಗಳಿಗೆ ಭರ್ಜರಿ ಗುಡ್ ನ್ಯೂಸ್, ಒಂದಿಷ್ಟು ಜನಗಳಿಗೆ ಭರ್ಜರಿ ಬ್ಯಾಡ್ ನ್ಯೂಸ್. ಹೌದು ಸ್ನೇಹಿತರೆ, ಇದೇನು ಬ್ಯಾಡ್ ನ್ಯೂಸ್ ಕೂಡ ಭರ್ಜರಿ ಅಂತೇಳಿ ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಹೌದು, ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೀವು ವಾಚ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಹೌದು, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಅದರ ಜೊತೆಗೇ 31ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಯಾವಾಗ ಬಿಡುಗಡೆ ಆಗಿದೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಈಗಾಗಲೇ ಸಾಕಷ್ಟು ಜನರು ಸರ್ ನಮಗೆ ಈಗಾಗಲೇ 29-30ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ಹಾಗೆ 30ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೂಡ ಕೆಲವೊಂದಿಷ್ಟು ಜನರು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ರಿ. ನಾನು ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದರ ಜೊತೆಗೇನೆ ಸ್ನೇಹಿತರೆ, ಈಗಾಗಲೇ ಇದುವರೆಗೂ ನಿಮಗೆ ಗೃಹಲಕ್ಷ್ಮಿ ಹಣನೇ ₹1 ಬಂದಿಲ್ಲ ಅಂತ ಹೇಳಿದ್ರು ಕೂಡ ನೀವು ಈ ಒಂದು ಕೆಲಸ ಮಾಡೋದ್ರಿಂದ ನಿಮಗೆ ಹಣ ಜಮಾ ಆಗುವ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಯಾವ ಒಂದು ಕೆಲಸನ ನಾವು ಮಾಡಬೇಕು, ಯಾವ ಒಂದು ಕೆಲಸನ ಮಾಡೋದ್ರಿಂದ ನಮಗೆ ಇನ್ನು ಮುಂದೆ ಆದರೂ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬೋದು ಈ ಒಂದು ವಿಡಿಯೋದಲ್ಲಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ಗೃಹಲಕ್ಷ್ಮಿಯ ಎಲ್ಲ ಡೌಟ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲೇ ಮಿಕ್ಸ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೊಟ್ಟಿರ್ತೀನಿ. ಕಂಪ್ಲೀಟಾಗಿ ವಾಚ್ ಮಾಡಿ ಸ್ನೇಹಿತರೆ. ಹಾಗೆಯೇ ಈ ಒಂದು ವಿಡಿಯೋನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ವಿಚಾರಗಳನ್ನು, ಒಳ್ಳೊಳ್ಳೆ ಮಾಹಿತಿಗಳನ್ನು ನಿಮ್ಮ ಮುಂದೆ ನಿಮಗೆ ತಲುಪಿಸೋದಕ್ಕೂ ಕೂಡ ನನಗೆ ಉತ್ತೇಜನ ಸಿಗುತ್ತೆ, ಪ್ರೋತ್ಸಾಹ ಕೂಡ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡೋದೊಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಷ್ಟೇ ಸ್ನೇಹಿತರೆ. ಓಕೆ, ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ವಿಡಿಯೋದಿಂದ ಒಂದಿಷ್ಟು ಉಪಯೋಗವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಬಗ್ಗೆ ಒಂದಿಷ್ಟು ಮಾಹಿತಿನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನರಿಗೆ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಆದರೆ ಕೆಲವೊಂದಿಷ್ಟು ಜನಗಳಿಗೆ ಸರ್ ಇನ್ನೂ ಕೂಡ ನಮಗೆ 30ನೇ ಕಂತಿನ ಹಣನೇ ಬಿಡುಗಡೆ ಆಗಿಲ್ಲಲ್ಲ ಅಂತೇಳ್ಬಿಟ್ಟು ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಹೌದು, ನಿಮಗೆ ಬಿಡುಗಡೆ ಆಗಿಲ್ಲ. ಕೆಲವೊಂದಿಷ್ಟು ಜನರಿಗೆ ಯಾಕೆ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ಕಳೆದ ತಿಂಗಳಲ್ಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಿಡುಗಡೆ ಆಗಿತ್ತು. ಆದರೆ 1ನೇ ಹಂತ, 2ನೇ ಹಂತ, 3ನೇ ಹಂತ, ಈ 3ನೇ ಹಂತದಲ್ಲಿ ನಿಮಗೆ ಹಣ ಜಮಾ ಆಗಬೇಕಾಗಿದ್ದ ಹಣ ಹೋಲ್ಡ್ ಆಗಿ ನಿಂತ್ಕೊಂಡಿದೆ. ಸೊ ಯಾರಿಗೂ ಕೂಡ ಜಮಾ ಆಗಿಲ್ಲ. 1ನೇ ಹಂತ, 2ನೇ ಹಂತದಲ್ಲಿ ಆಲ್ಮೋಸ್ಟ್ ಆಲ್ ಯಾರ್ಯಾರಿಗೆ ಜಮಾ ಆಗಿದೆಯೋ ಅವರೆಲ್ಲರೂ ಕೂಡ ಚಾನ್ಸನ್ನು ಪಡ್ಕೊಂಡಿರ್ತೀರ. ಆದರೆ 3ನೇ ಹಂತದಲ್ಲಿ ಸಾಕಷ್ಟು ಜನರಿಗೆ ಹಣನೇ ಜಮಾ ಆಗದೆ ಹಾಗೆ ಪೆಂಡಿಂಗ್ ಇದೆ. ಸೊ ಇದನ್ನು ಸರಿಪಡಿಸಬೇಕು. ಇದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ, ಯಾವಾಗ ಸರಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇಲ್ಲ. ಆದರೆ ಈ 3ನೇ ಹಂತದಲ್ಲಿ ಒಂದಿಷ್ಟು ಜನಗಳಿಗೆ ಹಣ ಬಂದಿರೋದಂತೂ ನಿಜ. ಯಾವಾಗ ಅಂತ ಹೇಳ್ತೀನಿ ಸ್ನೇಹಿತರೆ. 31ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಹೌದು, 31ನೇ ಕಂತಿನ ಹಣ ಬಿಡುಗಡೆ ಆಗಿರೋದು ಕಳೆದ 1 ವಾರ ಆಯಿತು. ಈ ಒಂದು ಹಣ ಜಮಾ ಆಗಿದೆ. ಆದರೆ ಎಲ್ರಿಗೂ ಕೂಡ ಜಮಾ ಆಗಿದೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ಎಲ್ರಿಗೂ ಕೂಡ ಜಮಾ ಆಗಿಲ್ಲ. ಒಂದು 30-40% ಅಷ್ಟು ಮಹಿಳೆಯರಿಗೆ ಮಾತ್ರ ಈ ಒಂದು ಹಣ ಜಮಾ ಆಗಿರೋದು. ನಿಮಗೆ ಹಣ ಜಮಾ ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಜಮಾ ಆಗದೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವ ಸಮಸ್ಯೆ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಾಕಷ್ಟು ಜನರು ವಿಡಿಯೋ ನೋಡಿ ಹಾಗೆ ಹೋಗ್ಬಿಡ್ತೀರಾ, ಕಮೆಂಟ್ಸ್ ಮಾಡೋದಿಲ್ಲ. ಸ್ನೇಹಿತರೆ, ನಿಮಗೆ ಹೇಗೆ ಬರುತ್ತೋ ಹಾಗೆ ಟೈಪ್ ಮಾಡಿ ಕಳಿಸಿ. ಅಂದರೆ ಕೆಲವೊಬ್ಬೊಬ್ಬರಿಗೆ ಇಂಗ್ಲೀಷ್ನಲ್ಲಿ ಕಮೆಂಟ್ಸ್ ಮಾಡ್ತಾರೆ, ಕೆಲವೊಬ್ಬರು ಕನ್ನಡದಲ್ಲಿ ಕಮೆಂಟ್ಸ್ ಮಾಡ್ತಾರೆ. ಹೇಗೋ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿಯಲ್ಲೇ ಕಮೆಂಟ್ಸ್ ಮಾಡಿ. ಎಷ್ಟೋ ಜನರು ನಾವು ಕಮೆಂಟ್ಸ್ ಮಾಡೋದು ತಪ್ಪಾಗತ್ತೇನೋ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಕಮೆಂಟ್ಸೇ ಮಾಡೋದಿಲ್ಲ.
ಕಮೆಂಟ್ಸ್ ಮಾಡೋದ್ರಿಂದ ನೀವು ಯಾರಂತ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ. ಅಲ್ಲಿ ಹೆಸರು ಬರುತ್ತೆ ಬಿಟ್ಟರೆ ನೀವು ಯಾರಂತ ಹೇಳ್ಬಿಟ್ಟು ಫೇಸ್ ಕೂಡ ಗೊತ್ತಾಗೋದಿಲ್ಲ. ಕಮೆಂಟ್ಸ್ ಮಾಡಿ, ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿಯಲ್ಲೇ ಕಮೆಂಟ್ಸ್ ಮಾಡಿ. ಅದರಿಂದ ನಾನು ಅರ್ಥ ಮಾಡಿಕೊಂಡು ನಿಮ್ಗೆ ಆಗಿರೋ ಸಮಸ್ಯೆಗಳಿಗೆ ನೆಕ್ಸ್ಟ್ ಏನು ಪರಿಹಾರ ಅಂತ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ಸ್ನೇಹಿತರೆ, ಓಕೆ, ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ಸ್ನೇಹಿತರೆ, ಈಗಾಗಲೇ 30ನೇ ಕಂತಿನ ಹಣದ ಜೊತೆಗೆ 31ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಹೌದು, 30ನೇ ಕಂತಿನ 3ನೇ ಹಂತದ ಹಣ ಏನು ಪೆಂಡಿಂಗ್ ಇತ್ತು ಅದು ಕಳೆದ ಒಂದು ವಾರದಲ್ಲಿ 31ನೇ ಕಂತಿನ ಹಣ ಬಿಡುಗಡೆ ಆಯ್ತಲ್ಲ, ಅದೇ ಟೈಮಲ್ಲಿ 30ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಕೆಲವೊಂದಿಷ್ಟು ಜನಗಳಿಗೆ ಜಮಾ ಆಗಿದೆ, ಕೆಲವೊಂದಿಷ್ಟು ಜನಗಳಿಗೆ ಹಣ ಜಮಾ ಆಗಿಲ್ಲ. ಕೆಲವೊಂದಿಷ್ಟು ಜನಗಳಿಗೆ 31ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು ಸಾಕಷ್ಟು ಜನರಿಗೆ 31ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಸೊ ಸರ್ಕಾರ ಕೆಲವೊಂದಿಷ್ಟು ಎಡವಟ್ಟುಗಳನ್ನು ಮಾಡ್ತಾ ಇದೆ. ಅದೇನಂತ ಹೇಳಿದ್ರೆ, 3ನೇ ಹಂತದ 30ನೇ ಕಂತಿನ ಹಣ ಯಾರ್ಯಾರಿಗೆ ಬಾಕಿ ಉಳಿಸ್ಕೊಂಡಿದ್ರು ಅವರಿಗೆ ಫಸ್ಟು ಕ್ಲಿಯರ್ ಮಾಡಿ, ಅದಾದ ಮೇಲೆ 31ನೇ ಕಂತಿನ ಹಣ ಹಾಕೋದಕ್ಕೆ ಶುರು ಮಾಡಬೇಕಾಗಿತ್ತು. ಆದರೆ ಅವರು ಆ ರೀತಿ ಮಾಡಲಿಲ್ಲ. 31, 30 ಎರಡೂ ಕೂಡ ಒಟ್ಟೆ ಬಿಡುಗಡೆ ಮಾಡಿದ್ದಾರೆ. ಅಂದರೆ 30ನೇ ಕಂತಿನಲ್ಲಿ 3ನೇ ಹಂತ, 31ನೇ ಕಂತಿನಲ್ಲಿ ಮೊದಲನೇ ಹಂತ, ಈ ರೀತಿಯಾಗಿ ಹಣ ಜಮಾ ಮಾಡಿರುವಂಥದ್ದು. ಸಾಕಷ್ಟು ಜನರಿಗೆ ಜಮಾ ಆಗಿದೆ, ಸಾಕಷ್ಟು ಜನರಿಗೆ ಜಮಾ ಆಗಿಲ್ಲ. ಹಾಗೆಯೇ ಹಣ ಜಮಾ ಆಗಿಲ್ಲ ಅಂಥೇಳಿ ಯಾವುದೇ ರೀತಿಯಾದಂಥ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸರ್ ಈಗಾಗಲೇ ಜಮಾ ಆಗಿದೆ ಅಂತ ಹೇಳ್ಬಿಟ್ಟಿದ್ದೀರಾ, ನಮಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಗಾಬರಿ ಕೂಡ ಆಗೋದಕ್ಕೆ ಹೋಗಬೇಡಿ. ಸ್ನೇಹಿತರೆ, ನಿಮಗೂ ಕೂಡ ಖಂಡಿತವಾಗ್ಲೂ ಬರುತ್ತೆ. ಈಗಾಗಲೇ 2 ಕಂತು 3 ಕಂತಿನ ಹಣ ನಿಮಗೆ ಪೆಂಡಿಂಗ್ ಇದ್ದರೆ ಸದ್ಯದಲ್ಲೇ ನಿಮಗೆ ಹಂತ ಹಂತವಾಗಿ ಈ ಒಂದು ಹಣ ಜಮಾ ಆಗ್ತಾ ಇದೆ. ಆ ಒಂದು ಟೈಮಲ್ಲಿ ನಿಮಗೂ ಕೂಡ ಜಮಾ ಆಗುತ್ತೆ. ನಿಮಗೆ ಹಣ ಜಮಾ ಆಗಿರೋದ್ರ ಬಗ್ಗೆ ಕೆಲವೊಂದಿಷ್ಟು ಜನಗಳಿಗೆ ಮೆಸೇಜ್ ಕೂಡ ಬರ್ತಾ ಇಲ್ಲ. ಸೊ ಈ ರೀತಿಯಾಗಿ ಮೆಸೇಜ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿಯ ಸ್ಟೇಟಸ್ನ ಚೆಕ್ ಮಾಡ್ಕೊಂಡು ಬರ್ಬೋದು. ಅಲ್ಲೇ ನಿಮಗೆ ಚೆಕ್ ಮಾಡಿಕೊಡ್ತಾರೆ. ನಿಮ್ಮ ಒಂದು ರೇಷನ್ ಕಾರ್ಡ್ ತಗೊಂಡು ಹೋದರೆ ಸಾಕು ಸ್ನೇಹಿತರೆ, ಅಲ್ಲೇ ನಿಮಗೆ ಚೆಕ್ ಮಾಡಿ ತಿಳಿಸ್ತಾರೆ ನಿಮ್ಮ ಒಂದು ಏನು ಸಮಸ್ಯೆ ಆಗಿದೆ. ನಿಮಗೆ ಗೃಹಲಕ್ಷ್ಮಿ ಹಣ ಏನಕ್ಕೆ ಬರ್ತಾ ಇಲ್ಲ, ನಿಮ್ಮ ಸ್ಟೇಟಸಲ್ಲಿ ಏನು ತೋರಿಸ್ತಾ ಇದೆ, ಅದು ಆ್ಯಕ್ಟಿವ್ ಇದೆಯಾ ಅಥವಾ ಡಿಆ್ಯಕ್ಟಿವ್ ಆಗಿದೆಯಾ ಅಥವಾ ಡಿಲೀಟ್ ಆಗಿದೆಯಾ, ಏನಾಗಿದೆ ಅಂತ ಅಲ್ಲೇ ನಿಮಗೆ ಗ್ರಾಮ ಕೇಂದ್ರಗಳಲ್ಲೇ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾರೆ ಸ್ನೇಹಿತರೆ. ಅಲ್ಲೇ ನಿಮಗೆ ಕಂಪ್ಲೀಟ್ ಡೀಟೇಲ್ಸು ಸಿಕ್ಬಿಡುತ್ತೆ. ಹಾಗೆಯೇ ಈಗಾಗಲೇ 30, 31 2 ಕಂತಿನ ಹಣ ಬಂದಿಲ್ಲ ಅಥವಾ 29, 30, 31 ಬಂದಿಲ್ಲ ಅಂತ ಹೇಳಿದ್ರೆ ಗಾಬರಿಗೊಳ್ಬೇಡಿ, ಸದ್ಯದಲ್ಲೇ ನಿಮಗೆ ಬರುತ್ತೆ. ಇದುವರೆಗೂ ನಿಮಗೆ ₹1 ಹಣ ಬಂದಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ಮೊನ್ನೆ ಒಬ್ಬರು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ರಿ, ಸರ್ ನಮ್ಗೆ ಇದುವರೆಗೂ ಗೃಹಲಕ್ಷ್ಮಿ ಹಣ ₹1 ತೊಗೊಂಡಿಲ್ಲ, ನಮ್ಗೆ ಏನಕ್ಕೆ ಈ ರೀತಿ ಆಗಿದೆ ಅಂತೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಸಮಸ್ಯೆಗಳಿಗೆ ನಾನು ಈಗಾಗಲೇ ಸಾಕಷ್ಟು ಬಾರಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಯಾವಾಗ ಗೃಹಲಕ್ಷ್ಮಿ ಯೋಜನೆ ಶುರುವಾಯಿತು ಅವಾಗಿನಿಂದ ಕೂಡ ಪ್ರತಿನಿತ್ಯ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ ಬಂದಿದ್ದೀನಿ. ಕೆಲವೊಂದಿಷ್ಟು ದಿನಗಳಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ಕೂಡ ಯಾವಾಗ ನನಗೆ ಪುರ್ಸೊತ್ತಾಗಿದೆಯೋ, ಫ್ರೀ ಆಗಿದೆಯೋ ಆ ಒಂದು ಟೈಮಲ್ಲಿ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಲಾಂಗ್ ವಿಡಿಯೋನೇ ನಾನು ಮಾಡೋದು, ಶಾರ್ಟ್ ವಿಡಿಯೋ ಮಾಡೋದಿಲ್ಲ. ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ಎಲ್ಲ ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾನೆ ಇರ್ತೀನಿ. ಒಂಚೂರು 1-2 ನಿಮಿಷ ಮಾಡಿ ಹೋಗೋದಿಲ್ಲ ನಾನು. ಎಲ್ಲ ಮಾಹಿತಿಗಳನ್ನು ತಿಳ್ಕೊಂಡು ಎಲ್ಲರಿಗೂ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾಹಿತಿ ತಿಳ್ಕೊಂಡೆ ನಾನು ವಿಡಿಯೋ ಮಾಡಿ ತಿಳಿಸುವಂಥದ್ದು ಸ್ನೇಹಿತರೆ. ಈ ರೀತಿ ಮಾಡಿಕೊಂಡೆ ಬಂದಿದ್ದೀನಿ. ಆದರೆ ಆ ಎಲ್ಲ ಮಾಹಿತಿಗಳನ್ನು ನಾನು ಈಗ ಹೇಳೋದಕ್ಕಾಗೋದಿಲ್ಲ ಮತ್ತು ವಿಡಿಯೋ ಲೆಂತ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಂತ ಹೇಳಿದ್ರೆ, ನಿಮ್ಗೆ ₹1 ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರು ನಿಮ್ಮ ಹತ್ತಿರದ ಅಂದರೆ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತೇಳ್ಬಿಟ್ಟು ಇರುತ್ತೆ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ಅಂಗನವಾಡಿ ಟೀಚರ್ಸ್ ಹತ್ರ ಕೇಳಿದ್ರೇ ಈ ಒಂದು ಅಡ್ರೆಸ್ನ ಕೊಡ್ತಾರೆ ಸ್ನೇಹಿತರೆ. ಹೌದು, ಅಂಗನವಾಡಿ ಟೀಚರ್ಸ್ಗಳಿಗೆ ನೀಟಾಗಿ ಗೊತ್ತಿರುತ್ತೆ. ಪ್ರತಿದಿನ ಹೋದಂಗೆ ಅಲ್ಲಿಗೆ ಹೋಗ್ತಾ ಇರ್ತಾರೆ. CDPO ಆಫೀಸ್ಗಳಿಗೆ ಹೆಚ್ಚು ಕಮ್ಮಿ ತಿಂಗಳಲ್ಲಿ ಒಂದು 3-4 ಸಲ ಆದರೂ ಭೇಟಿ ನೀಡ್ತಾ ಇರ್ತಾರೆ. ಅವರಿಗೆ ಈ ಒಂದು CDPO ಆಫೀಸ್ ಎಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ಗೊತ್ತಿರುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ಅಡ್ರೆಸ್ ಗೊತ್ತಿರುತ್ತೆ. ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಈ ಒಂದು ಕಚೇರಿ ಇದೆ. ಅಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ಗಳಿಗೆ
ಲಿಂಕ್ ಆಗಿರುವಂತಹ ಮೊಬೈಲು ಇದಿಷ್ಟು ತೊಗೊಂಡೋಗಿ ನಮ್ಗೆ ಏನಕ್ಕೆ ಬಂದಿಲ್ಲ, ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅಲ್ಲೇ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾರೆ. ನಿಮ್ಮ ಒಂದು ಏನು ಸ್ಟೇಟಸ್ನ ಚೆಕ್ ಮಾಡಿ ಏನು ಸಮಸ್ಯೆ ಆಗಿದೆ, ಅದಕ್ಕೆ ಏನು ಮಾಡಬೇಕು ಅಂತಬಿಟ್ಟು ಪರಿಹಾರನ ಅಲ್ಲೇ ನಿಮಗೆ ಹೇಳ್ತಾರೆ ಸ್ನೇಹಿತರೆ. ಓಕೆ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಹಣ ಬಂದಿಲ್ಲ, 31ನೇ ಕಂತಿನ ಹಣ ಬಂದಿಲ್ಲ, ನಮ್ಗೆ ಇದುವರೆಗೂ 30, 29 ಎಲ್ಲ ಕಂತಿನ ಹಣ ಬಂದಿದೆ, 31 ಬಂದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ವೆಯ್ಟ್ ಮಾಡಿ. 2-3 ಕಂತಿನ ಹಣ ಪೆಂಡಿಂಗ್ ಇದ್ದರೆ ನಿಮಗೆ 100% ಅತಿ ಶೀಘ್ರದಲ್ಲೇ ಹಣ ಜಮಾ ಆಗುತ್ತೆ. ನಿಮಗೆ ಯಾವುದೇ ಒಂದು ಸಮಸ್ಯೆ ಕೂಡ ಇಲ್ಲ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲದೂ ಕೂಡ ಸರಿಯಾಗಿದೆ. ಈಗ DK ಶಿವಕುಮಾರ್ ಅವರು CM ಆಗಿದ್ದರೂ ಕೂಡ ಹಣ ಜಮಾ ಆಗೋದ್ರಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಅತಿ ಶೀಘ್ರದಲ್ಲೇ ನಿಮಗೆ ಹಣ ಜಮಾ ಆಗುತ್ತೆ. ಮುಂದಿನ ದಿನಗಳಲ್ಲಿ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನಾನು ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡೋದೊಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.